ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೇಡೀಸ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ನಮಗೂ ಈಗ FID ತಗೊಂಡು ಇದೀವಿ, ಇನ್ನು ಬಂದಿಲ್ಲ ಅಂತ ಇದ್ದಾರೆ. ಬರೀ ಇಲ್ಲಿ ಗಾಡಿ ಮುಂಚೆ ಬಂದ ಹೊತ್ತಾಗಿ ದುಡ್ಡಿಸ್ಕೊಳ್ಳೋದು ಕೈ ಬಿಡೋದಲ್ಲ. ರಾಗಿ ಖರೀದಿ ಕೇಂದ್ರಕ್ಕೆ ಬೆಂಬಲ ಬೆಲೆಯ ಆಸೆಯೊಂದಿಗೆ ಬಂದಿದ್ದ ಅನ್ನದಾತರಿಗೆ ಇಲ್ಲಿನ ವೇ ಬ್ರಿಡ್ಜ್ ಶಾಕ್ ನೀಡಿದ್ದು, ತೂಕದಲ್ಲಿ ಭಾರೀ ವ್ಯತ್ಯಾಸ ಕಂಡು ಬರುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಖಾಸಗಿ ವೇ ಬ್ರಿಡ್ಜ್ಗಳಲ್ಲಿ ತೂಕ ಮಾಡಿಸಿದಾಗ ಇದ್ದ ರಾಗಿಯ ಪ್ರಮಾಣಕ್ಕೂ ಖರೀದಿ ಕೇಂದ್ರದ ತೂಕಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುವುದು ರೈತರ ಕೆಂಗಣ್ಣಿಗೆ ಕಾರಣವಾಗಿದೆ. ತಮ್ಮ ಕಷ್ಟದ ಬೆಳೆಗೆ ಸರಿಯಾದ ಬೆಲೆ ಸಿಗುವ ಬದಲು ತೂಕದಲ್ಲೇ ಮೋಸವಾಗುತ್ತಿದೆ ಎಂದು ಆತಂಕಗೊಂಡ ರೈತರು ಖರೀದಿ ಕೇಂದ್ರದ ಸಿಬ್ಬಂದಿ ಮತ್ತು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೇಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಸೂಕ್ತ ನ್ಯಾಯ ನೀಡಬೇಕೆಂದು ರೈತರು ಪಟ್ಟು ಹಿಡಿದಿದ್ದಾರೆ. ಅಂತಾರೆ. ನಮಗೂ ಈಗ FID ತಗೊಂಡು ಇದೀವಿ, ಇನ್ನು ಬಂದಿಲ್ಲ ಅಂತ ಇದ್ದಾರೆ. ಬರೀ ಇಲ್ಲಿ ಗಾಡಿ ಮುಂಚೆ ಬಂದ ಹೊತ್ತಾಗಿ ದುಡ್ಡಿಸ್ಕೊಳ್ಳೋದು ಕೈ ಬಿಡೋದಲ್ಲ. ರೇಟ್ ವೈಸ್ ಫೋನ್ ಮಾಡ್ತೀವಿ ಅಂತ ರೇಟ್ ವೈಸ್ ಮಾಡಿಲ್ಲ. ಪುನಃ ಕ್ಯಾಲ್ಬ್ರೇಟ್ ಮಾಡಿ ಅದಷ್ಟನ್ನು ಸಹ ಕಲ್ಲನ್ನು ಇಟ್ಟು ಸಹ ಕ್ಯಾಲ್ಬ್ರೇಟ್ ಮಾಡಿ ಕ್ಲಿಯರ್ ಮಾಡಿಕೊಟ್ಟು ಹೋಗಿದ್ದಾರೆ. ಎರಡು ವೇಬ್ ಅಲ್ಲಿನ ವೇಬ್ ಬ್ರಿಡ್ಜನ್ನು ಮಾಡಿದ್ದಾರೆ, ಇಲ್ಲಿನ ವೇಬ್ ಬ್ರಿಡ್ಜನ್ನು ಸಹ ಎರಡನ್ನು ಸಹ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ಮತ್ತೆ ಅದನ್ನ ನಾವು ಇನ್ನು ಹೇಗೆ ಅದು ಡಿಫರೆನ್ಸ್ ಇದೆ ಈಗ ರೈತರು ಈಗ ಮೇಡಮ್ ಅವರಿಗೆ ತೋರಿಸಿದ್ರು ಮೇಡಮ್, ರೋಚರ್ ಸಮೇತ ತೋರಿಸಿರೋರು 80 kg ಮೇಡಮ್. ಇಲ್ಲಾಂದ್ರೆ ಏನ್ ಗೊತ್ತಾ, ಒಂದು ಟ್ಯಾಕ್ಟ್ರಿ ತರಿಸಿ ಸ್ಕೇಲ್ ಇಡಿ, ಚೀಲ ಎಷ್ಟು ಬರುತ್ತೆ, ಒಂದು ಅರ್ಧ ಗಂಟೆ ವೇಸ್ಟ್ ಆದ್ರೂ ಪರವಾಗಿಲ್ಲ, ತೂಕ ಮಾಡೋಣ ಎಲ್ಲ. ರೈತರುಗಳು ಏನಾಗೋದಿಲ್ಲ ನೀವು ಚೆಕ್ ಮಾಡಬೇಕಾಗಿರೋದು AC ಅವರನ್ನು ಕರ್ಸಿಯೇ ನಾನು ಮಾಡಿಸಿ ಒಂದಿನ ಕೆಲಸ. ಹಂಗಾರೆ ನೀವು ನಿಮ್ಮ ಕೆಲಸನ ಸಮರ್ಸ್ಕೊಳ್ತಿದ್ದೀರಾ, ನಾವು ನಮ್ಮ ವಿಡಿಯೋ ಸುಳ್ಳು ಹೇಳ್ತೀರಿ ಅಂತ ನೀವು ಹೇಳ್ತಿದ್ದೀರಾ. ಒಬ್ಬ ಅಧಿಕಾರಿ ಮುಂದೆ ನಾವು ಪ್ರಶ್ನೆ ಮಾಡ್ತಾ ಇರೋದು, ನಾವು ಪ್ರಶ್ನೆ ಮಾಡುವಾಗ ಸುಮ್ಮನೆ ಮಾಡಕ್ ಬರಲ್ಲ. ಈಗ ನಮ್ಮ ಹತ್ರ ಅಕ್ಕಿ 80 kg ಎಕ್ಸ್ಟ್ರಾ ಕೊಡೋದು ರೈತ ಎಲ್ಲಿಂದ ಕೊಡ್ಬೇಕು?